ಹಾಯ್ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ನನ್ನ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಒಂದು ರಿಕ್ವೆಸ್ಟ್ ಏನಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಲ್ಲ, ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಲೆಟ್ ಸ್ಟಾರ್ಟ್ ವಿತ್ ಸಮ್ ಕ್ಲೋಸಪ್ ಶಾರ್ಟ್ಸ್. ಹೇಳಲ್ಲ ಗಾಡಿ ಬಗ್ಗೆ ಏನಾದರೂ ಒಂಚೂರು ಹೇಳಪ್ಪ, ನಾನು ಹೇಳ್ತೀನಿ. ಇವತ್ತು ನಮ್ಮ ತೋಟದ ಹತ್ರನೇ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಗ್ರೀನರಿ ಎಲ್ಲ ಚೆನ್ನಾಗಿತ್ತು, ವಿಡಿಯೋ ಕೂಡ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಸೊ ಇಲ್ಲೇ ಪ್ಲ್ಯಾನ್ ಮಾಡಿದೆ. ಈ ಬೈಕಲ್ಲಿರೋ ಇಂಜಿನ್ ಬಂದುಬಿಟ್ಟು ಟ್ವಿನ್ ಸಿಲಿಂಡರ್ 648cc ಇಂಜಿನ್. ಇದು 47 bhp ಅಟ್ 7150 RPM ಮತ್ತು 52 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಅಟ್ 5250 RPM ಅಲ್ಲಿ. ಇದು ಎಚ್ ಪಿಗೂ ಮತ್ತು ಟಾರ್ಕು ಏನಪ್ಪ ಡಿಫ್ರೆನ್ಸ್ ಅಂದರೆ ನಮಗೆ ಎಚ್ ಪಿ ಜಾಸ್ತಿ ಇದ್ದಷ್ಟು ಸ್ಪೀಡ್ ಜಾಸ್ತಿ ಹೋಗುತ್ತೆ, ಟಾರ್ಕ್ ಜಾಸ್ತಿ ಇದ್ದಷ್ಟು ಪಿಕಪ್ ಸ್ಪೀಡ್ ನಮಗೆ ಬಂದುಬಿಟ್ಟು ಜಾಸ್ತಿ ಸಿಗುತ್ತೆ. ಅಂದರೆ ನಾವು ಫಾರ್ ಎಕ್ಸಾಂಪಲ್ ಗಾಡಿ ಸ್ಟಾರ್ಟ್ ಮಾಡ್ತೀವಿ, ಸ್ಟಾರ್ಟಿಂಗಲ್ಲಿ ಗಾಡಿ ಸ್ಟಾರ್ಟ್ ಮಾಡಿ ಗೇರ್ ಹಾಕಿ ಕ್ಲಚ್ ಬಿಟ್ಟಾಗ ಪುಲ್ ಸಿಗುತ್ತಲ್ಲ, ಅದು ಟಾರ್ಕ್. ಇಲ್ಲಿ ನಮಗೆ ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಮತ್ತು ಬ್ರೇಕ್ ಲಿವರ್ ನೋಡೋದಕ್ಕೆ ಸಿಗುತ್ತೆ. ಯು ಕ್ಯಾನ್ ಅಡ್ಜಸ್ಟ್ ಇಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ರೇಕಿಂಗ್. ಆ್ಯಕ್ಚುಲಿ ಯಾವುದೇ ಬೈಕ್ ಆಗಲಿ, ನಾವು ಬೈಕ್ ಅಂತ ಬಂದಾಗ ಬ್ರೇಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾರೋ ನಂಬ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನಮ್ಮ ಬೈಕಲ್ಲಿರೋ ಬ್ರೇಕ್ ಮಾತ್ರ ಅಷ್ಟು ನಂಬ್ಕೊಂಡು ಇಡ್ತೀವಿ. ಈ ಬೈಕಲ್ಲಿ ಫ್ರಂಟಲ್ಲಿ 320 mm, ಬ್ಯಾಕಲ್ಲಿ 240 mm ಬೈಬ್ರೇ ಬ್ರೇಕಿಂಗ್ ಸಿಸ್ಟಮ್ ಇದೆ ಮತ್ತು ಡ್ಯುಯಲ್ ಚಾನಲ್ ABS ಕೂಡ ಇದೆ. ಇದರಲ್ಲಿ ನಮಗೆ LED ಹೆಡ್ಲೈಟ್ ನೋಡ್ಲಿಕ್ಕೆ ಸಿಗುತ್ತೆ ಮತ್ತು ಹ್ಯಾಲೋಜನ್ ಇಂಡಿಕೇಟರ್ಸ್ ಇದೆ. ಈ ಬೈಕಲ್ಲಿ ಮೀಟರ್ ಕನ್ಸೋಲ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಸ್ಪೀಡೋಮೀಟರ್ ಇದೆ, ಈ ಕಡೆ ಒಂದು RPM ಮೀಟರ್ ಇದೆ. ಅದು ಬಿಟ್ಟು ಈ ಕಡೆ ಪೆಟ್ರೋಲ್ ಇಂಡಿಕೇಷನ್ ತೋರಿಸುತ್ತೆ ಮತ್ತು ಗಾಡಿ ಎಷ್ಟು ರನ್ ಆಗಿದೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಅದನ್ನು ಬಿಟ್ಟು ಬೇರೆ ಇಂಡಿಕೇಷನ್ ಅಂತ ಬಂದರೆ ಇಂಜಿನ್ ಮಾಲ್ ಫಂಕ್ಷನಿಂಗ್, ABS ಮತ್ತು ಬ್ಯಾಟ್ರಿ ಇಂಡಿಕೇಷನ್ ಕೂಡ ತೋರಿಸುತ್ತೆ. ಜಸ್ಟ್ ನೋಡಿ, ಈ ಥರ ಗಾಡಿ ಸ್ಟಾರ್ಟ್ ಮಾಡೋದು ಈ ಥರ ಕಾಣಿಸುತ್ತೆ. ಮತ್ತು ಇಲ್ಲಿ ನಮಗೆ USB ಚಾರ್ಜಿಂಗ್ ಪೋರ್ಟ್ ಕೂಡ ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ, ಇದೊಂದು ಯೂಸ್ಫುಲ್ ಫೀಚರ್ ಎಮರ್ಜೆನ್ಸಿಗೆ. ಇದರಲ್ಲಿರೋ ಟ್ಯಾಂಕ್ನ ಫ್ಯೂಯಲ್ ಕೆಪಾಸಿಟಿ ಬಂದುಬಿಟ್ಟು 12.5 ಲೀಟರ್ಸ್ ಅಷ್ಟೇ. ಫ್ರಂಟಲ್ಲಿ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ, ಬ್ಯಾಕಲ್ಲಿ ನಮಗೆ ಟ್ವಿನ್ ಕಾಯಿಲ್ ಶಾಕ್ಸ್ ಸಸ್ಪೆನ್ಷನ್ ಸಿಗುತ್ತೆ. ಆ್ಯಕ್ಚುಲಿ ಇದು ಅಡ್ಜಸ್ಟಬಲ್ 5 ಸ್ಟೇಜ್, ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಗುಂಡ ಟೈರ್ ಬಗ್ಗೆ ಹೇಳು, ನೀನು ಈ ಸಲ ಹೇಳ್ಬೇಕು ಟೈರ್ ಬಗ್ಗೆ. ಮೈಕ್ ತಗೋ. ಈ ಬೈಕ್ನ ವೀಲ್ ಬಗ್ಗೆ ಹೇಳಬೇಕಂದ್ರೆ ಈ ಬೈಕಲ್ಲಿ ಅಲಾಯ್ ವೀಲ್ಸ್ ಕೊಟ್ಟಿಲ್ಲ, ಸ್ಪೋಕ್ಸ್ ವೀಲ್ಸ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಟ್ಯೂಬ್ಲೆಸ್ ಟೈರ್ ಕೂಡ ಇಲ್ಲ, ಟ್ಯೂಬ್ ಟೈರ್ಸ್. ಮತ್ತು ಫ್ರಂಟಲ್ಲಿ 100/90 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ಬ್ಯಾಕಲ್ಲಿ 130/70 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ನಮ್ಗೆ ಇನ್ಫಾರ್ಮೇಷನ್ ಇಲ್ಲೇ ಸಿಗುತ್ತೆ, ನೋಡ್ಕೊಬೋದು. ಬ್ಯಾಕಲ್ಲಿ ನಮಗೆ ಹ್ಯಾಲೋಜನ್ ಟೈಲ್ ಲೈಟ್ ಮತ್ತು ಇಂಡಿಕೇಟರ್ಸ್ ಇದೆ. ಎಕ್ಸಾಸ್ಟ್ ನೋಡಿ ಈ ಥರ ಕಾಣಿಸುತ್ತೆ ಬ್ಯಾಕಿಂದ ನಮಗೆ. ಈ ಗಾಡಿಂದು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ಎಷ್ಟಿದೆಯಪ್ಪ ಅಂದರೆ 144 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹಂಪ್ಸು
ಎಲ್ಲ ಅಷ್ಟೊಂದು ಟಚ್ ಆಗಲ್ಲ. ಬಟ್ ಯಾವುದಾದ್ರು ಆರ್ಮ್ಸ್ಗಳು ಸ್ವಲ್ಪ ಹೈಟ್ ಜಾಸ್ತಿ ಇದ್ದರೆ ಆಬ್ವಿಯಸ್ಲಿ ಟಚ್ ಆಗೇ ಆಗುತ್ತೆ. ಬನ್ನಿ ಒಂದ್ಸಲ ಇವಾಗ ಎಕ್ಸಾಸ್ಟ್ ಸೌಂಡ್ನ ಕೇಳಿಸ್ಕೊಳೋಣ ಯಾವ ಥರ ಬರುತ್ತೆ ಅಂತ. ನ್ಯೂಟ್ರಲಲ್ಲಿಲ್ಲ. ಇವಾಗ ಒಂದ್ಸಲ ರೇವ್ ಮಾಡ್ತೀನಿ ನೋಡಿ ಯಾವ ಥರ ಸೌಂಡ್ ಅನಿಸುತ್ತೆ ಅಂತ. ಆ್ಯಕ್ಚುಲಿ ಗಾಡಿ ಬಂದುಬಿಟ್ಟು 6 ಕಲರ್ ವೇರಿಯಂಟ್ಸಲ್ಲಿ ಸಿಗುತ್ತೆ. ಯಾವುದಪ್ಪ 6 ಕಲರ್ಸ್ ಅಂದರೆ ರಾಕರ್ ರೆಡ್, ಡೆಕ್ಸ್ ಡೆಲಿಕ್ಸ್ ಅಂತ, ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಬರುತ್ತೆ. ನೆಕ್ಸ್ಟ್ ಬಂದು ಬ್ರಿಟಿಷ್ ರೇಸಿಂಗ್ ಗ್ರೀನು, ಇದು ಆಲ್ಮೋಸ್ಟ್ ಗ್ರೀನ್ ಕಲರ್ ಥರ ಬರುತ್ತೆ. ನೆಕ್ಸ್ಟ್ ಬಂದು ನೀವು ನೋಡ್ತಿದ್ದೀರಲ್ಲ ಇದೆ ಮಿಸ್ಟರ್ ಕ್ಲೀನು. ಅದಾದಮೇಲೆ ಈಗ ಲಾಸ್ಟ್ 1 ಇಯರ್ 1.5 ಇಯರಿಂದ ಲಾಸ್ಟ್ 2 ಕಲರ್ ಇಂಟ್ರೊಡ್ಯೂಸ್ ಮಾಡಿದರೆ. ಯಾವುದಪ್ಪ ಅದು ಅಂದರೆ ಸ್ಲಿಪ್ ಸ್ಟ್ರೀಮ್ ಬ್ಲೂ ಆ್ಯಂಡ್ ಅಪೆಕ್ಸ್ ಗ್ರೇ. ಇವೆರಡು ಬೈಕಿಗೆ ನಮಗೆ ಅಲಾಯ್ ವೀಲ್ ಸಿಗುತ್ತೆ. ಅಲಾಯ್ ವೀಲ್ ಪ್ಲಸ್ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ. ಬಟ್ ಇದಕ್ಕೆ ಸ್ಪೋಕ್ಸ್ ವೀಲೇ ಬರುತ್ತೆ. ಈ ಒಂದು ಇದಕ್ಕೆ ಸ್ಪೋಕ್ಸ್ ವೀಲ್ಸ್ ಬಂದ್ರೂ ಎಲ್ಲದಕ್ಕಿಂತ ರೇಟ್ ಬಂದುಬಿಟ್ಟು ಇದಕ್ಕೆ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ಅಲಾಯ್ ವೀಲ್ಸ್ ಇರೋ ಬೈಕಿಗೆ ಕಂಪೇರ್ ಮಾಡಿದ್ರೆ 10,000 ಜಾಸ್ತಿ ಇದೆ. ಮತ್ತು ರಾಕರ್ ರೆಡ್, ಬ್ರಿಟಿಷ್ ರೇಸಿಂಗ್ ಗ್ರೀನಿಗೆ ಕಂಪೇರ್ ಮಾಡಿದ್ರೆ 30,000 ಜಾಸ್ತಿ ಇದೆ. ಏನಕ್ಕಪ್ಪ ದುಡ್ಡು 30,000 ಜಾಸ್ತಿ ಅಂದರೆ ಎಲ್ಲ ಈ ಟ್ಯಾಂಕಿಗೆ ಕೊಡ್ತಿರೋದಷ್ಟೇ ಬರೀ. ಬಟ್ 30,000 ಕೊಟ್ಟರು ಇದು ಬಂದು ನೋಡ್ಲಿಕ್ಕೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ. ಪಬ್ಲಿಕ್ ಅಟೆನ್ಷನ್ನ ಗ್ರಾಬ್ ಮಾಡುತ್ತೆ. ಮತ್ತು ಏನಪ್ಪ ಅಂದರೆ ಮೇಂಟೆನೆನ್ಸ್ ಹೆವಿ, ಸಿಕ್ಕಾಬಟ್ಟೆ ಮೇಂಟೆನೆನ್ಸ್ ಬರುತ್ತೆ. ಈ ಇಂಜಿನ್ ಎಲ್ಲ ಕರೆ ಆಗ್ತಾ ಇರುತ್ತೆ, ಇದೆಲ್ಲ ಪಾಲಿಷ್ ಮಾಡ್ತಾ ಇರಬೇಕು, ತುಂಬ ಮೇಂಟೆನೆನ್ಸ್ ಇದೆ. ಯಾವಾಗಲೂ ವಾಶ್ ಮಾಡ್ತಾ ಇರಬೇಕು. ಆ್ಯಕ್ಚುಲಿ ನಮ್ಮನೆ ರೋಡೆಲ್ಲ ಮಳೆ ಬಂದರೆ ಓಡಾಡೋದಕ್ಕೆ ಆಗೋದಿಲ್ಲ. ಸೊ ನನಗಂತೂ ಹೆವಿ ಮೇಂಟೆನೆನ್ಸ್ ಇದೆ ಇದ್ರದ್ದು. ಈ ಬೈಕ್ನ ಪ್ರೈಸ್ ಬಂದುಬಿಟ್ಟು 4,45,000 to 50,000, ಆಲ್ಮೋಸ್ಟ್ 4,50,000 ಆಗುತ್ತೆ, ಇನ್ಕ್ಲೂಡಿಂಗ್ ಸಮ್ ಕಾರ್ಡ್ ಆ್ಯಂಡ್ ಕ್ರಾಶ್ ಕಾರ್ಡ್. ಕಮೆಂಟ್ ಮಾಡಿ ವರ್ತಿದೆಯಾ 4,50,000 ಈ ಬೈಕ್ ತೊಗೊಳ್ಳೋದು ವರ್ತಿದೆಯಾ ಅಂತ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.